ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಗೆಳತಿ ಅಂತ ಉತ್ತರ ಕರ್ನಾಟಕದ ಜೋಶಲ್ಲಿ ಬರ್ತಾ ಇದ್ದಾರೆ ಗಿರಿಯಾಳದ ಪಂಕಜ್ ನಾಗಪ್ಪ ಪರಸನಹಟ್ಟಿ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಓಣಿ ಹಿಡಿದ ನಾ ಬರುವಾಗ ಹಳ ಹೊಡಿತಿದ್ದು ನಿಂತ ಕಿಡಿಕ್ಯಾಗ. ಓಣಿ ಹಿಡಿದ ನಾ ಬರುವಾಗ ಹಳ ಹೊಡಿತಿದ್ದು ನಿಂತ ಕಿಡಿಕ್ಯಾಗ. ಮನ ಸಾತ್ ನಿನ್ನ ಮ್ಯಾಗ ಕಟ್ಟ ಮಾಡಿದಿ ಮನದಾಗ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಗೆಜ್ಜಿ ಚೈನ ಕಾಲಾಗ ಹಾಕೊಂಡಲಿ ನಡೆವಾಗ ದೇವಲೋಕದಿಂದ ಅಪ್ಸರ ತೆರೆಗೆ ಇಳಿದು ಬಂದಂಗ. ಗೆಜ್ಜಿ ಚೈನ ಕಾಲಾಗ ಹಾಕೊಂಡಲಿ ನಡೆವಾಗ ದೇವಲೋಕದಿಂದ ಅಪ್ಸರ ತೆರೆಗೆ ಇಳಿದು ಬಂದಂಗ. ನನ್ನ ನೋಡಿ ನೀ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ. ನನ್ನ ನೋಡಿ ನೀ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ. ಮತ್ತ ಕೊಡೋದು ಯಾವಾಗ ಮನಸಾತು ನಿನ್ನ ಮ್ಯಾಗ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಧನ್ಯವಾದಗಳು. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಓಣಿ ಹಿಡಿದು ನಾ ಬರುವಾಗ ಹಳ ಹೊಡಿತಿದ್ದು ನಿಂತ ಕಿಡಿಕ್ಯಾಗ. ಓಣಿ ಹಿಡಿದು ನಾ ಬರುವಾಗ ಹಳ ಹೊಡಿತಿದ್ದು ನಿಂತ ಕಿಡಿಕ್ಯಾಗ. ಅಲ್ಲ ಇವನು ಪಂಕಜ್ ರೀ. ಹ್ಞೂ ರೀ, ಹೌದ್ರಿ, ಹಾಡ್ತೀನಿ. ಥ್ಯಾಂಕ್ ಯು ರೀ. ಹಿಂಗಿದ್ದವನು ಓನ್ ಇಡೋದನ್ನ ಬರುವಾಗ ಫುಲ್ ಅದು ರಕ್ಷಿತಾ ಮೇಡಮ್ಗೋಸ್ಕರನೇ ಆಡಿದಾನೆ. ನಾನು ನಿಜಾನೇ ಹೇಳ್ಬೇಕು ಇವಾಗ ನೀವು. ವಾಸ್ ದ ಬೆಸ್ಟ್ ಎಂಟರ್ಟೈನರ್. ನೋಡಿ, ನಿಜ ಹೇಳು ಅರ್ಜುನ್, ಡಿಡ್ ಯು ಥಿಂಕ್ ಸರಿಗಮಪ ಸಿಂಗರ್ಸ್ ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಅಂತ? ಅಲ್ಲಿ ನೋಡಿ ಮೇಡಮ್, ಫುಲ್ ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಟು ಎಲ್ಲ ಮನಸಾತು ನಿನ್ನ ಮ್ಯಾಗ. ಬ್ರಿಲಿಯಂಟ್ ಬಿಡು. ಎಲ್ಲ ಹೇಮಂತ್ ಕಲ್ಸಿರ್ತಾನಲ್ವಾ? ಹೇಮಿಜಿ, ನಮ್ಮ ಪ್ರೇಮಿಜಿ. ಕರೆಕ್ಟ್ ಆಗಿ ಗೆಸ್ ಮಾಡಿದ್ದೀರಾ. ವಾವ್. ನನ್ನ ಗೆಳತಿ ಬಟ್ ಕೆನ್ ಐ ಟೆಲ್ ಯು ಸಮಥಿಂಗ್? ಇಫ್ ದಿಸ್ ಇಸ್ ಯೋರ್ ಇನ್ಫ್ಲೂಯೆನ್ಸ್, ನಿಮ್ ಇನ್ಫ್ಲೂಯೆನ್ಸ್ ಅವನ ಮೇಲೆ ಆ ಥರ ಇದ್ರೆ ಯು ಆರ್ ಅ ಫ್ಯಾಂಟಾಸ್ಟಿಕ್ ಇನ್ಫ್ಲೂಯೆನ್ಸ್ ಆನ್ ಯೋರ್ ಸ್ಟೂಡೆಂಟ್ಸ್. ನಿಜವಾಗ್ಲೂ ಚನ್ಯಾಜಿ. ಪಂಕಜ್, ಏನು ಹೇಳಿ, ಅವಾಗಿಂದ ರಕ್ಷಿತಾ ಮೇಡಮ್ ಬೈತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ನನ್ನನ್ನು ಚೆನ್ನಾಗಿ ಆಡ್ತಾನಲ್ಲೋ ಮೇಡಮ್, ಚೆನ್ನಾಗಿ ಆಡ್ತಾನೆ ಮೇಡಮ್, ಯಾರಿಲ್ಲ ಅಂತೇಳಿ ಬೈತಾವ್ರಪ್ಪ. ಎಕ್ಸ್ಟ್ರಾಡಿನರಿ ಮೇಡಮ್, ಎಕ್ಸ್ಟ್ರಾಡಿನರಿ. ನಮ್ಮ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದ ಭಾಷೆನ ಅದನ್ನು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದೆ ಅಂದರೆ, ಎಷ್ಟು ಮಾಡರ್ನ್ ಆಗಿ ಪ್ರೆಸೆಂಟ್ ಮಾಡಿದೆ ಅಂದರೆ ನನಗೆ ಗೊತ್ತಿಲ್ಲ ಇದು ಹೇಳಬೇಕೋ ಇಲ್ಲೋ ಅಂತ. ಒರಿಜಿನಲ್ಗೂ ಮೇಲೆ ಸರಿಗಮಪ ವೇದಿಕೆ ಮೇಲೆ ಸಂಗೀತದ ಜೊತೆಲಿ ಈ ಥರ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋದು ಈ ವಯಸ್ಸಿಗೆ ತುಂಬ ದೊಡ್ಡ ವಿಷಯ ಮಗ. ಮಾಡು. ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. ಸೂಪರ್ ಪಂಕಜ್, ಹಿಂಗೆ ಇರೋ. ಸಖತ್ತಾಗಿ ಆಡಿದೆ ಇವತ್ತು. ಹಾಡು ಆಡಿದೆ, ಡ್ಯಾನ್ಸು ಮಾಡಿದೆ, ಆ್ಯಕ್ಟು ಮಾಡಿದೆ, ಸಖತ್ತಾಗಿತ್ತು. ಓಕೆನಾ? ನೆಕ್ಸ್ಟ್ ವೀಕು ಹಿಂಗೆ ಪರ್ಫಾರ್ಮ್ ಮಾಡಬೇಕು. ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ ಅಂತ ಮಹಾಸಂಗಮದ ಫ್ಲೋರಿಗೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಬೆಂಗಳೂರಿನ ಟೈಟಲ್ ರಾಜ ಕುಶಿಕ್ ಹಾಗೂ ಸಾಲಿಗ್ರಾಮದ ಸಮೀಕ್ಷಾ ಫ್ರಮ್ ಟೀಮ್ ಲವ್ಲಿ ಅಂಡ್ ಲೈವ್ಲಿ ಲಕ್ಷ್ಮೀ ನಾಗರಾಜ್. ನಂಗೆ ಬೇಜಾರಾಯ್ತು ಕಂಡ್ರೆ, ನಾವು ಬೇಜಾನ್ ಕೊಡ್ಸಿದ್ವಲ್ರಿ. ನಂಗೆ ಟೈಮೇ ಕೊಡ್ಲಿಲ್ವಲ್ರಿ, ನೀವು ಹತ್ರ ಬರ್ಲಿಲ್ವಲ್ರಿ. ನಿನ್ನ
ಕೆಟ್ಟೋಗೈತಲ್ಲ ಫೋನಲ್ಲೆಲ್ಲ ಆಯ್ತಲ್ಲ ಎದುರು ಸಿಗ್ಬೋದಿತ್ತಲ್ಲ ಮಿಸ್ಟೇಕ್ ಆಗೋಗ್ತಿತ್ತಲ್ಲ ಯು ಆರ್ ಸ್ವೀಟ್ ಮಾಡಿ ಸಿಕ್ಕದ್ಮೇಲೆ ನಂಗೆ ನೀನು ಬರ್ದಂಗದು ಒಡ್ಕಾಬಾಯ್ತು ಹತ್ರಿ ನಂದು ಎಕ್ಸ್ಪ್ರೆಸ್ ಟ್ರೇನು ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ ಒಂದು ಬ್ರೇಕ್ ಡ್ಯಾನ್ಸ್ ಬಿಡಿ ನಿದ್ದೆ ಬರ್ತಿಲ್ಲ ನೈಟು ನಾವು ಮಲ್ಗೋದೆ ಲೇಟು ನೀವು ಮಾಡಬೇಡಿ ಫೈಟು ಆದ್ರಿ ನೀವು ಒನ್ ಬೈಟು ಇವತ್ತು ಹಗಮಿ ಟೈಟು ಮನ್ಸು ಈಗ ಲಗಾಗಾಯ್ತು ಪಸಾಡೆನೋ ಮತ್ತೆ ಹೋಯ್ತು ಸಿಗ್ನಲ್ ಯಾಕೋ ತುಂಬಾ ಸ್ಟ್ರಾಂಗ್ ಆಯ್ತು ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ ಒಂದು ಬ್ರೇಕ್ ಡ್ಯಾನ್ಸ್ ಬಿಡಿ ಥ್ಯಾಂಕ್ ಯು ಅಭಿಷೇಕ್ ಸಮೀಕ್ಷಾ ಎಸ್ ಸರ್ ರಾಕ್ ಸ್ಟಾರ್ಸ್ ಕಂಡ್ರಪ್ಪ ನೀವಿಬ್ರು. ಬೇಬಿ ಡ್ಯಾನ್ಸ್ ಸರ್ ಅಭಿಷೇಕ್ ಸಿಂಗಿಂಗ್ ವಾಸ್ ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು ಸರ್ ಬಹಳ ಚೆನ್ನಾಗಿ ಹಾಡಿದೆ, ಪವರ್ಫುಲ್ ಸಿಂಗಿಂಗ್. ನಿನ್ ಡಾನ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಪ್ಲೀಸ್ ಇನ್ನೊಂದ್ಸತಿ ಮಾಡೋ ಡಾನ್ಸ್ ನೀ ಮಾಡಿದ್ಯಲ್ಲ. ಮ್ಯೂಸಿಕ್ 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 ಪ್ಲೀಸ್. ಬೇಬಿ ಡಾನ್ಸ್ ಫ್ಲೋರ್ ರೆಡಿ ಒಂದು ಬ್ರೇಕ್ ಡಾನ್ಸ್ ಬಿಡಿ ನಂಗೆ ಬೇಜಾರಾಯ್ತು ವಾಹ್, ಥ್ಯಾಂಕ್ ಯು ಸೋ ಮಚ್ ಗೈಸ್, ರಾಕಿಂಗ್. ಥ್ಯಾಂಕ್ ಯು ಸರ್ ಸಮೀಕ್ಷಾ ಸೆಕೆಂಡ್ ಚರಣ ಹಾಡ್ಬೇಕಾದ್ರೆ ಫುಲ್ ಸ್ವಿಂಗಲ್ಲಿದೆ, ತುಂಬ ಚೆನ್ನಾಗಿ ಹಾಡಿದೆ ನೀನು. ಆ್ಯಂಡ್ ನಮ್ಮ ಹುಡುಗನ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ, ಅವನಿಗೆ ಏನು ಕೊಟ್ಟರು ಹಾಡು ಬಿಸಾಕ್ಬಿಡ್ತಾನೆ. ಇಟ್ ವಾಸ್ ವೆರಿ ವೆರಿ ಗುಡ್. ನಂಗೆ ಭಾಳ ಇಷ್ಟ ಆಯಿತು. ದಟ್ ಸ್ಟೆಪ್ ಕೂಡ ಮಾಡಿಕೊಂಡು ಹಾಡೋದು ಎನರ್ಜಿ ಏನೂ ಬಿಟ್ಟಿಲ್ಲಪ್ಪ, ತುಂಬ ಚೆನ್ನಾಗಿ ಹಾಡಿದ್ರಿ. ನನಗೆಲ್ಲೂ ಬೇಜಾರಾಗಿಲ್ಲ, ನೀವು ಬೇಜಾನ್ ಚೆನ್ನಾಗಿ ಹಾಡಿದ್ರಿ. ಆಲ್ ದ ಬೆಸ್ಟ್. ಮಹಾಗುರುಗಳೇ ರಾಕಿಂಗ್ ರಾಕಿಂಗ್ ಅವಳು ವಾಯ್ಸ್ ನೋಡಮ್ಮ ಹೆಂಗಿದೆ, ಒಳ್ಳೆ ಒಂಥರ ಎಲೆಕ್ಟ್ರಿಸಿಟಿ ವೈರ್ ಓಡಂಗೆ ಹೇಳ್ತಾ ಇದೆ. ಸೂಪರ್ ಅಮ್ಮ, ಇಬ್ರು ವಂಡರ್ಫುಲ್ ಎಂಟರ್ಟೈನರ್ಸು. ಬೇಬಿ ಡಾನ್ಸ್ ಫ್ಲೋರ್ ರೆಡಿ ಒಂದು ಬ್ರೇಕ್ ಡಾನ್ಸ್ ಬಿಡಿ ಥ್ಯಾಂಕ್ ಯು ಅಭಿಷೇಕ್, ಥ್ಯಾಂಕ್ ಯು ಸೊ ಮಚ್. ಸರಿಗಮಪ ಲಿಟಲ್ ಚಾಂಪ್ ಸೀಸನ್ 19 ವಿಜೇತರಿಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ವತಿಯಿಂದ 21 ಲಕ್ಷ ಬೆಲೆ ಬಾಳುವ PMRDA ಅಪ್ರೋಚ್ 3040 ಸೈಟ್ ಇನ್ ನೆಲಮಂಗಲ ಪ್ರಾಜೆಕ್ಟ್ ಜೊತೆಗೆ 4 ಲಕ್ಷ ಕ್ಯಾಶ್ ಪ್ರೈಸ್. PMRDA ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ಲಾಟ್ಸ್ ಇನ್ ನೆಲಮಂಗಲ, ಕನಕ್ಪುರ ಹಾಗೂ ಅಗ್ರಿಕಲ್ಚರ್ ಫಾರ್ಮ್ ಪ್ಲಾಟ್ಸ್ ಗಾಗಿ ಸಂಪರ್ಕಿಸಿ ಅಶ್ವಸೂರ್ಯ ರಿಯಾಲಿಟೀಸ್. ಅಶ್ವಸೂರ್ಯ ರಿಯಾಲಿಟೀಸ್ ಫಾರ್ ಟ್ರಸ್ಟ್ ಅಂಡ್ ವ್ಯಾಲ್ಯೂ. ಮಹಾ ಸಂಗಮ ಒಂದು ವಿಶಿಷ್ಟವಾದ ಸಂದರ್ಭಕ್ಕೆ ಈಗ ಸಾಕ್ಷಿಯಾಗಲಿದೆ. ಭಾರತದ ಯುವ ಜನತೆಯನ್ನ ಆಕರ್ಷಿಸಿದ ಸಂಗೀತ ಸಂಯೋಜಕರಲ್ಲಿ ಬಾಲಿವುಡ್ನ ಪ್ರಸಿದ್ಧ ಸಂಯೋಜಕರಾದಂತಹ ಸಹೋದರರಾದ ಸಲೀಂ ಸುಲೇಮಾನ್ ಸರ್. ಈ ಜೋಡಿ ಅತ್ಯಂತ ಪ್ರಸಿದ್ಧ ಜೋಡಿ. ಈ ಜೋಡಿಗೂ ನಮ್ಮ ಕನ್ನಡಕ್ಕೂ ಒಂದು ಹೊಸ ಬೆಸುಗೆ ಈಗ ಆರಂಭ ಆಗಿದೆ. ಅವರು ಭೂಮಿ ಅನ್ನುವಂಥ ಒಂದು ವಿಶಿಷ್ಟವಾದ ಅಂತಾರಾಷ್ಟ್ರೀಯ ಮ್ಯೂಸಿಕ್ ಆಲ್ಬಮ್ ಅನ್ನ ಕನ್ನಡದಲ್ಲಿ ಮಾಡಿದ್ದಾರೆ. ವೀಕ್ಷಕರೇ, ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸಲೀಂ ಸರ್ ಆನ್ ಸ್ಟೇಜ್ ಪ್ಲೀಸ್. Thank you so much. Thank you. Welcome, sir. Pleasure to meet you. Hearty welcome, sir. Hearty Thank welcome. you so much. What a warm welcome at the wonderful Zee Kannada Saregama Little Champs. Thank you very much. Thank you. Thank you, sir. Thank you, all my wonderful, amazing artists. Thank you. Thank you, sir. Thank you, and a warm welcome to our Kannada Saregama Little Champs.
ಪ್ರತಿ ವರ್ಷ ಸಲೀಂ ಸರ್ ಅವರು ಭಾರತದ ಹೆಸರಾಂತ ಗಾಯಕರನ್ನ ಇಟ್ಕೊಂಡು ಒಂದು ವಿಭಿನ್ನವಾದಂತಹ ಮ್ಯೂಸಿಕ್ ಆಲ್ಬಮ್ ಅನ್ನ ಅವರು ತಯಾರು ಮಾಡ್ತಾ ಇರ್ತಾರೆ. ಈ ಸಲ ನಮ್ಮ ಹೆಮ್ಮೆಯ ಗಾಯಕ ವಿಜಯ್ ಪ್ರಕಾಶ್ ಸರ್ ಅವರ ಧ್ವನಿಯಲ್ಲಿ ಭೂಮಿ ಆಲ್ಬಮ್ ಅನ್ನ ಅವರು ಹೊರತಂದಿದ್ದಾರೆ. ಅಂಡ್ ವಿ ಆರ್ ಸೋ ಹ್ಯಾಪಿ ಅಂಡ್ ಸೋ ಪ್ರೌಡ್ ಟು ಹ್ಯಾವ್ BP ಸರ್ ಆಲ್ಸೋ ವಿತ್ ಅಸ್ ಟುಡೇ. ಅದಷ್ಟೇ ಅಲ್ಲ, ಇದಕ್ಕೆ ಸಾಹಿತ್ಯ ಕೊಟ್ಟಂತಹ ಕವಿರತ್ನ ಹೆಮ್ಮೆಯ ನಾಗೇಂದ್ರ ಪ್ರಸಾದ್ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇರ್ತಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಕವಿರತ್ನ ನಾಗೇಂದ್ರ ಪ್ರಸಾದ್ ಸರ್. ಹಾಗೂ ವಿಜಯ್ ಪ್ರಕಾಶ್ ಸರ್ ಕೂಡ ಈ ಕ್ಷಣಕ್ಕೆ ಸಾಕ್ಷಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಂತ ಇದೀವಿ. Salim sir, how happy are you to be here on Saregama? Zee Kannada Saregama Little Champs every year so successfully. I'm so happy that I'm here finally. Thank you sir, thank you. VP sir, ನಿಜಕ್ಕೂ ಈ ಮಹಾಸಂಗಮದಲ್ಲಿ ಒಂದು ರೀತಿಯ ಗಿಫ್ಟ್ ಸಲೀಂ ಸರ್ ಅವರು ಬಂದಿರೋದು. ನಿಮ್ಗೆ ಎಷ್ಟು ಸಂತೋಷ ಇದ್ರೆ ಇದ್ರ ಬಗ್ಗೆ ಹೇಳಿ ಸರ್. ಬಹಳ ಒಂದು ಸಂತಸದ ವಿಷಯ, ಯಾಕಂದ್ರೆ ಭೂಮಿ ಏನಿದೆ ಅದು ಹಲವಾರು ವರ್ಷಗಳಿಂದ ಅವ್ರು ಮಾಡ್ಕೊಂಡು ಬರ್ತಿದ್ದಾರೆ. ಈ ವರ್ಷ ವಿಶೇಷವಾಗಿ ಭೂಮಿ 2022ರಲ್ಲಿ ಅನೇಕ ಗಾಯಕ ಗಾಯಕಿಯರು, ಸೋನು ನಿಗಮ್ ಅವ್ರು ಹಾಡಿದ್ದಾರೆ, ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ, ಸುನಿಧಿ ಚೌಹಾನ್ ಅವರು ಹಾಡಿದ್ದಾರೆ, ಮತ್ತೆ ಲಾಟ್ ಆಫ್ ಅದರ್ ಆರ್ಟಿಸ್ಟ್ ಹ್ಯಾವ್ ಪಾರ್ಟಿಸಿಪೇಟೆಡ್. ಬಟ್ ಒಂದು ಹಾಡು ವಿಶೇಷವಾಗಿ ಇವ್ರು ಕಂಪೋಸ್ ಮಾಡಿ ವಿಜಯ್ ಇದನ್ನ ಲೆಟ್ಸ್ ಡೂ ಇಟ್ ಇನ್ ಕನ್ನಡ ಅಂದರು. ಅವರೇ ನನಗೆ ಭಾಳ ಸಂತೋಷ ಆಯಿತು. ಇಮಿಡಿಯೇಟ್ ಆಗಿ ಇದಕ್ಕೆ, ಯಾಕಂದರೆ ಈ ಹಾಡು ಪ್ರಕೃತಿಯ ಬಗ್ಗೆ ಇದೆ. ಈ ಹಾಡಿನ ಹೆಸರು ದುನಿಯಾ, ಅಂದರೆ ಈ ಪ್ರಕೃತಿಯ ಒಂದು ವಿಶೇಷತೆಯನ್ನು ಬಹಳ ಸುಂದರವಾಗಿ ವರ್ಣಿಸುತ್ತೆ. ಮನಸ್ಸಿಗೆ ಬಂದಿದ್ದು ಒಂದೇ ಹೆಸರು, ಶ್ರೀಯುತ ನಾಗೇಂದ್ರ ಪ್ರಸಾದ್ ಸಾರು. ಅಂದರೆ ಅವ್ರಿಗೊಂದು ಫೋನ್ ಮಾಡಿದೆ, ಸರ್ ಈ ರೀತಿ ಒಂದು ಭೂಮಿ ಆಲ್ಬಮ್ ಇದೆ, ತಾವು ದಯವಿಟ್ಟು ಒಂದು ಸಾಹಿತ್ಯ ತಮ್ಮದಿರಬೇಕು ಅಂದರೆ ಟ್ಯೂನ್ ಕಳಿಸಿ ಈಗಲೇ ಮಾಡ್ತೀನಿ ಅಂದ್ಬಿಟ್ಟು ವಿದಿನ್ 30 minutes ಹಿ ರೋಟ್ ಆ್ಯಂಡ್ ಹಿ ಸೆಂಟ್. ನನಗೆ ಏನಂದರೆ ಭಾಳ ಸಂತೋಷದ ವಿಷಯ, ನಮ್ಮ ನಾದಬ್ರಹ್ಮ ಹಂಸಲೇಖ ಸಾರ ಅವರ ಉಪಸ್ಥಿತಿಯಲ್ಲಿ ನಮ್ಮ ಆತ್ಮೀಯರಾದಂಥ ಅರ್ಜುನ್ ಜನ್ಯ ಅವರು, ಈ ನಾಡಿನ ಪ್ರತಿಭೆ, ದೇ ಹ್ಯಾವ್ ಅ ಲಾಟ್ ಆಫ್ ಮ್ಯೂಚುವಲ್ ರೆಸ್ಪೆಕ್ಟ್. ಅರ್ಜುನ್ ಲವ್ಸ್ ಯುವರ್ ಮ್ಯೂಸಿಕ್ ಆ್ಯಂಡ್ ಐ ಆಮ್ ಶ್ಯೂರ್ ಯು ಲವ್ ಹಿಸ್ ಮ್ಯೂಸಿಕ್. ಆ್ಯಂಡ್ ಪ್ರೇಮ್ ಸರ್ ಇದ್ದಾರೆ, ವಿಶೇಷವಾಗಿ ಅವರ್ ಮೆಂಟರ್ಸ್ ಆ್ಯಂಡ್ ದ ಜೂರಿ, ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಈ ಹಾಡು ಬಿಡುಗಡೆ ಆಗ್ತಾ ಇದೆ. ಮೊದಲ ಬಾರಿಗೆ ಫಾರ್ ದ ವೆರಿ ಫಸ್ಟ್ ಟೈಮ್ I am going to watch it. You are going to watch it. ನಾಗೇಂದ್ರ ಪ್ರಸಾದ್ ಸರ್ ಇವ್ರು ಹೇಳಿದ್ರು 30 minutes ಅಲ್ಲಿ ನೀವು ಲಿರಿಕ್ಸ್ ಬರ್ದಿದ್ದೀರಾ. ದಟ್ಸ್ ವೈ ವಿ ಕಾಲ್ ಯು ಕವಿರತ್ನ ಸರ್. ಅಯ್ಯೋ ದೊಡ್ಡ ಹಾನರ್ ಅದು ನನಗೆ ಅಷ್ಟೇ. ಜಗತ್ತೇ ಈಗ ಕನ್ನಡದ ಕಡೆ ತಿರುಗಿ ನೋಡ್ತಾ ಇರೋಂಥ ಸಂದರ್ಭ. ಅದಕ್ಕೆ ನಮ್ಮ ಸಲೀಂ ಸರ್ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಕು. ಯಾಕೆಂದರೆ ಅವರು ಪ್ರತಿ ವರ್ಷ ಭೂಮಿಯನ್ನು ಆಲ್ಬಮ್ ಮಾಡ್ತಾ ಮಾಡ್ತಾ ಈ ಸಲ ಕನ್ನಡವನ್ನು ನೆನಪಿಸ್ಕೊಂಡಿದ್ದಾರೆ. ಅದು ಕನ್ನಡದ ಹೆಮ್ಮೆ, ಕನ್ನಡದ ಹಿರಿಮೆಯನ್ನು ಸಾರುವಂಥದ್ದು. ಕೆಲವು ಸಲ ಏನಾಗುತ್ತೆ ಅಂದರೆ ಹಾಡು ಬರೆದ್ಮೇಲೆ ನಾನು ಇನ್ನೂ ಚೆನ್ನಾಗಿ ಬರಿಬೇಕಾಗಿತ್ತಲ್ಲ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಹಾಡಿದ್ದಾರೆ, ಅಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಅರೇಂಜ್ಮೆಂಟ್ಸ್ ಆಲ್ಸೋ ಇಟ್ಸ್ ವಂಡರ್ಫುಲ್. ಭೂಮಿ ಆಲ್ಬಮ್ ಭಾಳ ದೊಡ್ಡ ಯಶಸ್ಸಾಗಲಿ ಅಂತ ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ಕೀಪ್ ಡೂಯಿಂಗ್ ಇನ್ ಕನ್ನಡ ಎವ್ರಿ ಇಯರ್ ಆಫ್ ಕೋರ್ಸ್ ವಿತ್ VP ಸರ್ ಆ್ಯಂಡ್ me. ಸೊ ಇಷ್ಟೆಲ್ಲ ಹೇಳಾದ್ಮೇಲೆ ನಮ್ಮ ಸರಿಗಮಪ ಟೆಂಟಲ್ಲೂ ಕೂಡ ಭೂಮಿಯ ಒಂದು ಅನುಭವ ಎಲ್ಲರಿಗೂ ಆಗಲಿ.
ನಮ್ಮ ವಿಜಯದ ಧ್ವನಿ ವಿಜಯ್ ಪ್ರಕಾಶ್ ಸರಿಗೆ, ಹಾಗೇನೆ ಸಲೀಂ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಅಂಡ್ ಸಾಹಿತ್ಯ ಕೊಟ್ಟಂತ ನಾಗೇಂದ್ರ ಪ್ರಸಾದ್ ಸರ್ಗೆ ಮೈ ರೋಮಾಂಚನ, ಮೈ ಜುಮ್ ಅನ್ಸ್ತು. ನಿಮ್ಮ ಜೊತೆ ನಾವು ನಿಮ್ಮ ಹಾಡಿನ ಮೂಲಕ ಹಾಕೊಂಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. This is just a beginning of another movement. I hope that we continue to do Bhumi every year and hope we can get your love and support every year. Thank you. K suddenly become my favorite word. Karnataka, Kannada, of course KGF, of course Kantara, of course Kantara, and all the Ks that are going to happen in future. Thank you so much for all your love. ಈ ಸಂದರ್ಭದಲ್ಲಿ ಇನ್ನೊಂದೇನಾದ್ರೂ ಒಂದು ವಿಶೇಷತೆ ಆಗ್ಲೇಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ವಿಜಯದ ಗಾಯಕ ನಮ್ಮ ವಿಜಯ್ ಪ್ರಕಾಶ್ ಸರ್ ಇಲ್ಲಿ ಹಾಡಿದ್ರೆ ಆ್ಯಂಡ್ ಸಲೀಂ ಸರ್ ಏನಾದರೂ ನುಡಿಸ್ಬಿಟ್ರೆ, ಪಿಯಾನೋ ಏನಾದರೂ ನುಡಿಸ್ಬಿಟ್ರೆ ಅದನ್ನ ನೋಡೋಂಥ ಭಾಗ್ಯ ಸೌಭಾಗ್ಯ ನಮಗೂ ಸಿಗ್ಲಿ ಅನ್ನೋದು ನಮ್ಮ ಆಸೆ ಸರ್. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಮುಂದಿನ ಹಾಡು ಅರ್ಜುನ್ ಜೀನಿಯಸ್ ಅವರು ಒಂದು ವಿಂಡೋ ಸೀಟ್ ಅನ್ನೋ ಚಿತ್ರದಲ್ಲಿ ಬಹಳ ಸುಂದರವಾಗಿ ಕಂಪೋಸ್ ಮಾಡಿ ನನ್ನ ಕೈಲಿ ಹಾಡಿಸಿದ್ರು. ಬಹಳ ಸುಂದರವಾದಂತಹ ಒಂದು ವೇದಿಕೆ. ಆ ಹಾಡನ್ನು ಹಾಡಬೇಕು ಅಂತ ನನಗೆ ಆಸೆ. ಖಾಲಿ ಆಕಾಶ ನನ್ನೇ ನೋಡಿದೆ, ನೀಲಿ ನನ್ನನ್ನೇ ನುಂಗೋ ಆಗಿದೆ. ಗೋಡೆಯ ಮೇಲಿನ ಚಿತ್ತಾರವೆಲ್ಲವೂ ನಗುತ್ತಲಿವೆ, ಅಣಕಿಸಿವೆ ನೀನೇ ಇಲ್ಲದೆ, ನೀನೇ ಇಲ್ಲದೆ. ಖಾಲಿ ಆಕಾಶ ನನ್ನೇ ನೋಡಿದೆ, ನೀಲಿ ನನ್ನನ್ನೇ ನುಂಗೋ ಆಗಿದೆ.
ಥ್ಯಾಂಕ್ ಯು ಥ್ಯಾಂಕ್ ಯು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. It's a very special moment. Thank to you me. so much. I don't know whether I did justice. That's a man, of course, we lost in person, but in spirit he is always with us. Yeah. Well, he must be smiling from the heavens. Yeah, absolutely. As he's smiling here. Yep. Thank you so much for the opportunity. Thank you guys. Thank you very much. Thank you, sir. ನಮ್ಮ ಕನ್ನಡದ ವೇದಿಕೆಗೆ ಬಂದು ಮಾತುಗಳನ್ನ ಹಂಚ್ಕೊಳ್ಳೋದು ಒಂದು ಕಡೆ, ಆದರೆ ನಮ್ಮ ಕನ್ನಡದ ಹಾಡಿಗಳಿಗೆ ನುಡಿಸಿದಿದೆಯಲ್ಲ ಅದು ನಿಜವಾಗ್ಲೂ ಕನ್ನಡದ ಅಭಿಮಾನವನ್ನು ಮತ್ತೆ ಮತ್ತೆ ತೋರಿಸುತ್ತೆ. ಅವರ ಕನ್ನಡಾಭಿಮಾನಕ್ಕೆ, ಆ ಕನ್ನಡ ಪ್ರೀತಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಥ್ಯಾಂಕ್ ಯು. ನಾಗೇಂದ್ರ ಪ್ರಸಾದ್ ಸರ್, ಪ್ಲೀಸ್ ನೀವು ನಮ್ಮ ಜೊತೆ ಇಲ್ಲಿ ವೇದಿಕೆ ಮೇಲೆ ಸೇರಬೇಕು ಅನ್ನೋದು ನಮ್ಮ ಆಸೆ, ಪ್ಲೀಸ್. ನಾನು ಪರ್ಸ್ನಲ್ ಆಗಿ ಐ ವಾಂಟ್ ಥ್ಯಾಂಕ್ ಜಿ ಸಾರಿಗಮಪ ಟೀಮ್, ಭಾಸ್ಕರ್ ಸರ್ ಆಗಲಿ, ನಮ್ಮ ವಿಘ್ನೇಶ್ ಸರ್ ಆಗಲಿ, ಅಫ್ಕೋರ್ಸ್ ನಮ್ಮ ರಾಘವೇಂದ್ರ ಹುಣಸೂರು ಸಾರು, ಫಾರ್ ಪ್ರಮೋಟಿಂಗ್ ದಿಸ್ ಸಾಂಗ್. ನಾನು ಈ ರೀತಿ ಅವ್ರಿಗೆ, ಯಾಕೆಂದರೆ ಇದು ಯಾವುದೇ ಸಿನಿಮಾ ಹಾಡಲ್ಲ, ಇದೊಂದು ಪ್ರೈವೇಟ್ ಸಾಂಗು. ಸೊ ವೆನ್ ಐ ಆಸ್ಡ್ ಭಾಸ್ಕರ್ ಸರ್ ವುಡ್ ಯು ಬಿ ಓಕೆ ಟು ಡೂ ಇಟ್, ಹಿ ವಾಸ್ ವೆರಿ ಕೈಂಡ್. ಹಿ ಸೆಡ್ ಖಂಡಿತ ಮಾಡುವಂತ. ಥ್ಯಾಂಕ್ ಯು ಬಾಸ್ಕಿ ಸರ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಟೀಮ್ ರಿಯಲಿ ಸ್ವೀಟ್ ಆಫ್ ಯು ಟು ಪ್ರಮೋಟ್ ದಿಸ್. ಥ್ಯಾಂಕ್ ಯು. ಆ್ಯಂಡ್ ಈ ಬಾರಿಯ ಭೂಮಿ ಆಕಾಶದೆತ್ತರ ಬೆಳಿಲಿ ಅನ್ನೋದು ನಮ್ಮೆಲ್ಲರ ಆಸೆ. ಬೆಸ್ಟ್ ಬೆಸ್ಟ್ ವಿಶಸ್ ಸರ್. ಆ್ಯಂಡ್ ನಮ್ಮ ಕಡೆಯಿಂದ ನಿಮಗಾಗಿ ಒಂದು ಪ್ರೀತಿಯ ಒಂದು ಕಾಣಿಕೆ, ಅದನ್ನು VP ಸರ್ ಅವರು ಕೊಡಬೇಕು ಅನ್ನೋದು ನಮ್ಮ ಆಸೆ. ಆ್ಯಕ್ಚುಲಿ ಇಫ್ ಐ ಮೇ ರಿಕ್ವೆಸ್ಟ್, ಮಹಾಗುರುಗಳು ಕೊಟ್ಟರೆ ಅದಕ್ಕೊಂದು ಭೂಮಿ ತೂಕ ಇರುತ್ತೆ. ಒಬ್ಳನ್ನೇ ಲವ್ ಮಾಡಿ ಚೆನ್ನಾಗಿರಿ, ಇನ್ನೊಬ್ಳು ಫೋನ್ ನಂಬರ್ ಇಟ್ಕೊಂಡಿರಿ. ಯಾಕೆ ಸರ್ ಸಡನ್ ಆಗಿ ಡ್ಯೂಯಲ್ ಸಿಮ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಯ್ಯೋ ಹಾಗಲ್ಲ ರೀ, ಈ ತರ ಇರಿ ಅಂತ ಭಟ್ರು ಹುಡುಗರುಗಳಿಗೆ ಆಪ್ಷನ್ ಕೊಟ್ರು. ಆದ್ರೆ ಇಲ್ಲೊಬ್ರು ಹುಡುಗಿ ಟೈಮ್ ಪಾಸ್ಗೆ ಅಂತ ಮೂರ್ ಹುಡುಗರನ್ನ ಲವ್ ಮಾಡಿ ಕೊನೆಗೆ 4ನೇವನ್ನ ಮದ್ವೆ ಆಗ್ತಿದ್ದಾಳಂತೆ. ಹಾಗಾದ್ರೆ ಈ ಹುಡುಗರ ಕತೆ ಏನಾಯ್ತು ಸರ್? ಆ ಕತೆ ಹೇಳಕ್ಕೆ ಇವ್ರು ಬರ್ತಾರ ಕಣ್ರಿ. ಲೆಟ್ಸ್ ವೆಲ್ಕಮ್ ರಾಮನಗರದ ಕೃಷ್ಣವೇಣಿ, ವಿಜಯಪುರದ ನಿಜಾಮುದ್ದೀನ್, ಶಿವಪುತ್ರ ಉಡುಪಿಯ ರಾಧೇಶ್, ಕುಂದಾಪುರದ ನಾಗರಾಜ್, ಮೈಸೂರಿನ ರವಿ, ಹಾಗೂ ನಮ್ಮ ಸರಿಗಮಪ ಖ್ಯಾತಿಯ ಜೂರಿ ಪಂಚಮಹಳಿ ಬಂಡಿ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯದು, ಈ ಜಗವಿದೆ ನವರಸಗಳ ಉಣಬಡಿಸಲು. ನಮಸ್ಕಾರ
ಜಡ್ಜಸ್. ಲಾಸ್ಟ್ ವೀಕ್ ನಮ್ ಕಾಮಿಡಿ ಕಿಲಾಡಿ ಸೆಟ್ಗೆ ಯೂಟ್ಯೂಬ್ ಸ್ಟಾರ್ಗಳು ಬಂದಿದ್ರು. ನಾನು ಅವ್ರ ತರ ಸ್ಟಾರ್ ಆಗ್ಬೇಕಂತ ಯೋಚನೆ ಮಾಡಿ ಕುಕಿಂಗ್ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿ ಫುಲ್ ಫೇಮಸ್ ಆಗಿದ್ದೀನಿ. ಆ ವಿಡಿಯೋಗಳನ್ನ ನೋಡಿ ಒಂದು ಹುಡುಗಿಗೆ ನನ್ನ ಮೇಲೆ ಕ್ರಶ್ ಆಗಿದೆ. ವಿಡಿಯೋ ನೋಡಿನೇ ಕ್ರಶ್ ಆಗಿದೆ. ಇನ್ನು ಫುಡ್ ಟೇಸ್ಟ್ ಮಾಡಿದ್ರೆ ಫ್ಲಶ್ ಆಗದೆ ಇರ್ತಾಳ. ನನ್ನಂತ ಮುಸುಡಿಗೆ ಹೂವಿನಂತ ಹುಡುಗಿ ಸಿಕ್ಕಿದ್ರೆ ನನ್ನ ಪುಣ್ಯ. ಆ ವಿಡಿಯೋ ಪ್ರತಿಯೊಂದು ಹೆಜ್ಜೆನು ಹೂವಿನ ಮೇಲೆ ಇಡಬೇಕು. ಹೂವ ಸುರಿದೇನು ಹೂವ ಸುರಿದೇನು ನಿನ್ನ ತರಲೆ ನೀಲೆಗೆ ನಿನ್ನ ಚೇಷ್ಟೆ ಮಾತಿನ ಚಾಟಿಗೆ ಕಣ್ಣು ಕಣ್ಣಿನ ಕಳ್ಳಾಟದ ಪೈಪೋಟಿಗೆ ಹೂವ ಸುರಿದೇನು ಹೂವ ಸುರಿದೇನು. ಹಲೋ ಮಿಸ್ಟರ್ ಸರ್. ಅದು ಸರ್ಫ್ ಅಲ್ಲ, ಶೆಫ್. ಅಯ್ಯೋ ಯಾವ್ದೋ ಒಂದು. ಇವತ್ತೇನ್ ಸ್ಪೆಷಲ್ ಅಡಿಗೆ ಮಾಡಿದ್ದೀರಾ? ಈ ಸ್ವೀಟ್ ಆಗಿರೋ ಸ್ವೀಟ್ ಹಾರ್ಟ್ಗೋಸ್ಕರ ಸಕ್ಕರೆ ಪೊಂಗಲ್ ಮಾಡಿದ್ದೀನಿ. ವಾವ್, ಸಕ್ಕರೆ ಪೊಂಗಲ್ ಅಂದ್ರೆ ನನಗೆ ತುಂಬಾ ಇಷ್ಟ. ರಿಯಲಿ? ಹೌದು. ನಿಮ್ ಕೈಯಾರ ತಿನ್ಸಿ. ಅಯ್ಯೋ 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 ಪ್ರೇಮಣ್ಣ, ಫಸ್ಟ್ ಏಡ್ ಕಿಟ್ ಬೇಗ ತಗೊಂಬನ್ನಿ. ಅದಿಲ್ಲ ಬೇಡಪ್ಪ, ಸೂಪರ್ ಆಗಿದ್ದೀರಿ. ಅಯ್ಯೋ ಹಂಗ? ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ಅಡ್ಗೆನಾ. ಓ ಥ್ಯಾಂಕ್ ಯು ರೀ. ನನ್ಗೆ ನೀವು ತುಂಬಾ ಇಷ್ಟ ಆಗೋಗಿದ್ದೀರಾ. ಯು ರಿಯಲಿ? ನನ್ಗೂ ನೀವು ತುಂಬಾ ಇಷ್ಟ ಆಗಿದ್ದೀರಾ. ಹೌದಾ? ಬನ್ನಿ ಮದ್ವೆ ಆಗ್ಬಿಡೋಣ. ಅಯ್ಯೋ ಇರ್ರಿ, ಯಾಕೆ ಇಷ್ಟೊಂದು ಅರ್ಜೆಂಟು? ನಮ್ಮ ಮನೇಲಿ ಕೇಳ್ಬಿಟ್ಟು ಹೇಳ್ತೀನಿ. ಹೌದಾ? ಹೌದು. ಓಕೆ, ನೋ ವರೀಸ್. ಫೋನ್ ಮಾಡ್ತೀನಿ. ಬೇಗ ಮಾಡಿ. ಬಾಯ್ 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 ಬಾಯ್. ಕಣ್ಣಲ್ಲೂ ನೀನೇನೆ, ಮೂಗಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ ಕಾಡುವೆ. ಯಾರೇ ನೀ ಯಾರೇ ತ್ರಿಪುರ ಸುಂದರಿ ಬಾರೆ, ನಾವಿಬ್ರು ಒಂದಾಗೊಡ್ವೆ. ನಾನು ನಿಮ್ಮ ಪ್ರೀತಿಯ ಚಹನಾಡ್ ಚಂದು. ನಾನು ದೊಡ್ಡ ಸಿಂಗರು, ಇಡೀ ಕರ್ನಾಟಕಕ್ಕೆ ವರ್ಲ್ಡ್ ಫೇಮಸ್ಸು. ಇದುವರೆಗೂ 5533 ಸಾಂಗ್ ಆಡಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ರಕ್ಷಿತಾ ಮೇಡಮ್ ಅವರ ದೊಡ್ಡ ಫ್ಯಾನು. ಮೇಡಮ್, ನಮ್ದು ಫಸ್ಟ್ ಪರ್ಫಾರ್ಮೆನ್ಸ್ ಮೇಡಮ್. ಸರ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಎಂಟ್ರಿ ತಗೊಂಡ್ರಿ. ಥ್ಯಾಂಕ್ ಯು ಮೇಡಮ್. ಇವತ್ತು ಮಹಾ ಸಂಗಮ ಇರೋದ್ರಿಂದ ಒಂದು ಸಾಂಗ್ ತಗೊಂಡು ನಮ್ಮ ಉಮ್ಮಿ ಜೊತೆ ಕೂತ್ಕೊಂಡು ಅವನ ತಲೆ ತಿಂದು ತಿಂದು ಒಂದು ಸಾಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಆಡ್ಲಾ? ನೀವು ಎಷ್ಟು ಚೆನ್ನಾಗಿ ಇಚ್ಕಿ ಪಿಚ್ಕಿ ಮಾಡ್ತೀರಾ ಅಲ್ಲ, ಹಾಡ್ತೀರಾ ಅಂದೆ. ಅಷ್ಟು ಕೆಟ್ಟದಾಗಾಡ್ದೇನ್ರಿ? ಅಯ್ಯೋ ಇಲ್ಲಪ್ಪ, ಸಿನಿಮಾದಲ್ಲಿ ಆಡಿರೋರ್ಗಿಂತ ತುಂಬಾ ಚೆನ್ನಾಗಿ ಆಡಿದ್ದೀರಾ. ಥ್ಯಾಂಕ್ ಯು ಕಣ್ರಿ. ಅದೋಗ್ಲಿ, ನಿಮ್ಮ ಹೆಸರೇನ್ರು? ಅಂಜಲಿ. ಅಂಜಲಿ ಅಂಜಲಿ, ನಿಮಗೆ ಶ್ರದ್ಧಾಂಜಲಿ. ಏನ್ರಿ ಹೇಳ್ತಿದ್ದೀರಾ? ಅಯ್ಯೋ, ನಿಮ್ಮನ್ನ ನೋಡಿದ ಸಂತೋಷದಲ್ಲಿ ಇನ್ನೂ 430 ಸಾಂಗ್ ಆಡ್ಬೇಕು ಅನ್ಸ್ತಾ ಇದೆ ಕಣ್ರಿ. ಸೂಪರ್ ಕಣ್ರಿ. ರೀ, ನನ್ಗೆ ನೀವ್ ಆಡಿರೋ ಸಾಂಗು, ನಿಮ್ ಕೂದ್ಲು, ನಿಮ್ ಕೈ, ನಿಮ್ ಹೊಟ್ಟೆ, ನಿಮ್ಮ ಎಲ್ಲ ಇಷ್ಟ ಆಗೋಗಿದೆ ರೀ. ಹೌದಾ ರೀ? ಚಹಾ ನಾಡು ಚೆಂದು, ಐ ಲವ್ ಯು ಕಣ್ರಿ. ಅಯ್ಯೋ, ಲಡ್ಡು ಬಂದ್ ಬಾಯಿ ಬಿತ್ತಲ್ಲ. ಮೇಡಮ್ ಬನ್ನಿ ಮೇಡಮ್, ಮದುವೆ ಆಗ್ಬಿಡೋಣ. ಅಯ್ಯೋ, ಯಾಕೆ ಇಷ್ಟೊಂದು ಅರ್ಜೆಂಟು? ನಮ್ಮ ಮನೇಲಿ ಕೇಳ್ಬಿಟ್ಟು ಹೇಳ್ತೀನಿ. ಯಾವಾಗ? ಫೋನ್ ಮಾಡ್ತೀನಿ. ಮಾಡ್ತೀರಾ? ಹಾ ಮಾಡ್ತೀನಿ. ಯಾವಾಗ? ಅಯ್ಯೋ ಮಾಡ್ತೀನಿ ಅನ್ನಲ್ಲ, ನೀವು ಹೋಗಿ. ಬಾಯ್ 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 ಬಾಯ್. ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ, ವಾರ ಒಪ್ಪತ್ತು ಇಲ್ದಂಗೆ ಪೂಜೆನೂ ಮಾಡಂಗಿಲ್ಲ. ಓಂ ಇವತ್ತು ಮಹಾಸಂಗಮಾಯ ನಮಃ, ಆನಂದಾಯ ನಮಃ, ಅನುಶ್ರೀಯಾಯ ನಮಃ. ಗುರುಗಳೇ, ಗುರುಗಳೇ, ಹೇಳಿ ಗುರುಗಳೇ. ನೀವು ಮಂತ್ರ ಹೇಳೋ ಸ್ಟೈಲ್ ನೋಡಿ ನಾನು ಮಂತ್ರ ಮುಗ್ಧಳಾಗಿಬಿಟ್ಟೆ. ರಕ್ಷಿತಾ ಮೇಡಮ್, ದೇವ್ರ ಮಂತ್ರ ಹೇಳಿದ್ದಕ್ಕೆ ದೇವ್ರಂತರೂ ಬರಲಿಲ್ಲ, ಆದ್ರೆ ದೇವತೆನೇ ಬರ್ತಿದ್ದೀನಿ ಅಂತಿದ್ದಾಳೆ. ಬಿಡಬಾರ್ದು.
ನೋಡಿ ನೀವು ನಂಗೆ ತುಂಬಾ ಇಷ್ಟ ಆದ್ರಿ. ವಾವ್. ನೀವು ಅಂದ್ರೆ ಇಲ್ಲೇ ಶಿವಾಯ ನಮಃ. ಮದುವೆ ಆಗೋಣ ಅಂದೆ. ಅಲ್ಲ ಗುರುಗಳೇ, ಯಾಕೆ ಇಷ್ಟೊಂದು ಅರ್ಜೆಂಟು? ನಮ್ಮ ಮನೇಲಿ ಕೇಳ್ಬಿಟ್ಟು ಹೇಳ. ಓಕೆ, ವೈ ನಾಟ್. ಫೋನ್ ಮಾಡ್ತೀನಿ. ವೈ ನಾಟ್. ಬಾಯ್. ವೈ ನಾಟ್. ಹೋಗಿ. 3 ಜನ ಬಾಯ್ ಫ್ರೆಂಡ್ಸ್ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟನಪ್ಪ. ಆಲ್ ಮೈ ಜಡ್ಜಸ್, ಯಾರು ಇವಳು ಸಕಲ ಕಲಾ ವಲ್ಲಭೆ 3 ಜನ ಹುಡುಗರನ್ನ ಲವ್ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ಟೈಮ್ ಪಾಸ್ಗೆ ಈ ಮುಸ್ಲಿಗಳೆಲ್ಲ ಯಾರು ಲವ್ ಮಾಡ್ತಾರೆ? ನನ್ನ ರೇಂಜೇ ಬೇರೆ. ನಾನು ಲವ್ ಮಾಡೋ ಹುಡುಗ ಹೇಗಿರ್ಬೇಕು ಅಂದ್ರೆ VP ಸರ್ ತರ ಹೈಟ್ ಆಗಿರ್ಬೇಕು, ಜನ್ಯ ಚಿತ್ರ ಕ್ಯೂಟ್ ಆಗಿರ್ಬೇಕು, ಹಾಗೆ ರಕ್ಷಿತಾ ಮೇಡಮ್ ತರ ಸಿಸ್ಟರ್, ಪ್ರೇಮ್ ಸರ್ ತರ ಬ್ರದರ್ ಇರ್ಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವನ್ಗೆ ತಿದ್ದಿ ಬುದ್ಧಿ ಹೇಳೋದಕ್ಕೆ ನಮ್ಮ ಮಹಾಗುರುಗಳ ತರ ತಂದೆ ಇರ್ಬೇಕು. ನಮ್ಮಪ್ಪ ಆ ತರ ಹುಡುಗನ್ನೇ ನೋಡಿದ್ದಾರೆ. ಇನ್ 3 ತಿಂಗಳಲ್ಲಿ ನನ್ನ ಮದ್ವೆ. ಅಯ್ಯೋ, ಎಂತ ಸಂಭ್ರಮ, ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ಎಂತ ಸಂಗಮ, ಶುಭ ಲಗ್ನದಲ್ಲಿ. ಓಹೋ, ನಮಸ್ಕಾರ ಮಹಾಗುರುಗಳೇ. ನಮಸ್ಕಾರ ರಕ್ಷಿತಾ ಮೇಡಮ್. ಇವತ್ತು ನನ್ನ ಮಗಳ ಮದುವೆ. ನಮ್ಮ ಅಳಿಯ ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ? ಇಲ್ವಲ್ಲ. ಇಲ್ವಾ? ಬಾರಿನ ಗಂಡು, ಬೆಂಕಿ ಚೆಂಡು, ಉತ್ತರ ಕರ್ನಾಟಕದ ಹುಲಿ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನಾನ್ ನಿಮ್ಮ ಶಿವಪುತ್ರ ಶಾರದ. ಯೂಟ್ಯೂಬ್ ಅಲ್ಲಿ ಕಾಮಿಡಿ ವಿಡಿಯೋ ಮಾಡ್ಕೊಂಡು ಆರಾಮಾಗಿದ್ದೆ. ಕಾಮಿಡಿ ಕಿಲಾಡಿಗೆ ಬಂದೆ. ರಕ್ಷಿತಾ ಮೇಡಮ್ ಅವರ ಆಶೀರ್ವಾದ 1 ವಾರ ಎಕ್ಸ್ಟೆಂಡ್ ಆಯ್ತು. ಇವಾಗ ಮದ್ವೆನೂ ಆಗ್ತಿದೆ. ಸ್ಕಿಟ್ ಅಲ್ಲಿ ದಯವಿಟ್ಟು ನೀವೆಲ್ಲ ಒಂದು ಆಶೀರ್ವಾದಿಸಿ, ಹರಿಸಿ, ಹಾರೈಸಿ. ಈ ಗುರುಗಳೆಲ್ಲ ಹೋಗ್ಬಿಟ್ರು ರೀ? ಗುರುಗಳೇ, ಫೋನಲ್ಲಿ ಮಾತಾಡ್ತೀನಿ ನಿಂತ್ಕೊಂಡಿದ್ರಲ್ರಿ, ಬರ್ರಿ. ಬಂದೆ. ಏನ್ ನಿಮ್ದು ಅವಸರ ಅಂತೇನೆ ಸ್ವಾಮಿ. ಮಾಜಾನೇದೋ ಎಲ್ಲ ಮಾಯವೋ. ಚಂದ್ರ ಸರ್, ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿ ಮದುವೆನ ನಾನೇ ಮುಂದೆ ನಿಂತು ಮಂತ್ರ ಹೇಳಿ ಮದುವೆ ಮಾಡಿಸ್ತಾ ಇದ್ದೀನಿ. ಇಂಥ ಸ್ಥಿತಿ ಯಾರಿಗೂ ಬರ್ಬಾರ್ದು ಸರ್, ಯಾರಿಗೂ ಬರ್ಬಾರ್ದು. ರೀ ಗುರುಗಳೇ, ಟೈಮ್ ಆಯ್ತ್ರಿ, ಬಂದು ಬೇಗ ಸ್ಟಾರ್ಟ್ ಮಾಡ್ಕೊಡ್ರಿ. ಒಬ್ಬರೇ ಗುಣಗುಣ ಅಂತ ಇದ್ರಲ್ಲ. ಅಪ್ಪ ಬನ್ನಿ ಇಲ್ಲಿ. ಏನಮ್ಮ? ಮಂತ್ರ ಹೇಳಕ್ ಬೇರೆ ಯಾವ್ದು ಗುರುಗಳೇ ಸಿಕ್ಲಿಲ್ವಾ ನಿಮ್ಗೆ? ಅಮ್ಮ ತಾಯಿ, ಇದು ಸೀಜನ್ನು, ಯಾರು ಸಿಗೋದಿಲ್ಲಮ್ಮ. ಮದುವೆ ಆಗೋರ್ಗು ಸುಮ್ಮನೆ ಕುತ್ಕೊಂಡ್ರು ತೆಪ್ಪಿಗೆ. ಎಲ್ಲಾ ಕಾರ್ಯಗಳು ಸಿದ್ಧತೆಯಲ್ಲಿ ನಡೀತಾ ಇದೆ. ಲ್ಯಾಗ್ ಸ್ಟಾರ್ ಗಿಲ್ಲಿ ನಟರಾಜಾಯ ನಮಃ, ಕಂಬಲ್ ಸ್ಟಾರ್ ಮಂಜುಳಾಯ ನಮಃ, ಅಂಡೇಶ್ವರ್ ರಾಧೇಶಾಯ ನಮಃ. ಲೇಡೀಸ್ ಆಫೀಸ್, ನನ್ನ ಮದುವೆ ಆಗ್ತಾ ಅಂತೀರಿ, ಈ ನನ್ನ ಮಗನ ಮದುವೆ ಆಗ್ತಿದೆಯಲ್ಲ, ಇದು ನನ್ನ ಕಣ್ಣಿಂದ ನೋಡಕ್ ಆಗ್ತಿಲ್ವೇ? ಫಾರಿನ್ ಗಂಡು ಅಂದಲ್ಲ, ಇದು ಯಾವ್ದೋ ಫಾರಂ ಮಂದಿಗೆ ಹಿಡ್ಕೊಂಡ್ ಬಂದಿಯಲ್ಲ. ಗುರುಗಳೇ, ಫಾರಿನ್ ಗಂಡು ಫ್ರಮ್ ಉಗಾಂಡ. ನಿಮ್ಮ ಅಜ್ಜಿ ಪಿಂಡ. ಲೇಡೀಸಿ, ಓಸಿಯಾಗಿ ಸಿಗ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ನನಗೆ TC ಕೊಟ್ಟು ಹೋಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಡೆ. ರೀ, ಯಾಕಾಗತ್ತೀರಿ? ಇವತ್ತು ನನ್ನ ಮದುವೆ ತಿಥಿಯಲ್ಲ. ಬಾಯ್ ಮುಚ್ಚ್ರಿ. ಮಮ್ಮ ಏನಿದೆ? ಯಾಕೆ, ಏನಾತ್ರಿ? ಮದುವೆ ಅಂದ್ಮೇಲೆ ಜೋಶ್ ಇರ್ಬೇಕು. ಜೋಶ್. ಆರ್ಕೆಸ್ಟ್ರಾ ಐತಂದಿ, ಎಲ್ಲಿ ಯಾರು ಕಾಣವಲ್ರಲ್ಲ. ಕೂಲ್ ಅಳಿ ಅಂದ್ರೆ ಕೂಲ್, ಎಲ್ಲಾ ವ್ಯವಸ್ಥೆ ಮಾಡಿದೀನಿ. ಆರ್ಕೆಸ್ಟ್ರಾದವ್ರು ಎಲ್ಲಿ ಹೋಗ್ಬಿಟ್ರಪ್ಪ? ಇವ್ರನ್ನೆಲ್ಲ ಹುಡ್ಕಾಡೋದು ನಾವು. ರೀ ಸರ್, ಬರ್ರಿ. ಸರ್, ಏನ್ ಸರ್ ಇದು? ಬೆಳಿಗ್ಗೆ ಗುಂಡು ಹಾಕೊಂಡು ಬರ್ತಾ ಇದ್ರಲ್ಲ ಇತ್ಲಾಗೆ. ಸರ್, ಲವ್ ಫೇಲ್ಯೂರ್ ಸರ್. ನಮ್ಮ ಹುಡುಗಿ ಕೈ ಕೊಟ್ಬಿಟ್ಟಿದ್ದಾಳೆ. ನಿಮ್ಮ ಹುಡುಗಿ ಕೈ ಕೊಟ್ಲು ಅಂತ ಕಾರ್ಯಕ್ರಮ ಹಾಳು ಮಾಡಬೇಡಿ ಸರ್. ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಮಗಳ ಮದುವೆಗೆ. ಸರ್, ಇವಳೇ ನನ್ನ ಮಗಳು. ಯಾರು ಸರ್? ನೋಡಿ ಸರ್. ಯಾರೋ ಗೀಚಿ ಹೋದ ಹಾಳು ಹಣೆಯ ಬರ. ನಾನೇ ಲವ್ ಮಾಡಿ ಹುಡುಗಿ ಹಿಂದೆ ಇವತ್ತೇ ಮದುವೆನಾ? ಅಯ್ಯೋ ಏನಪ್ಪ ಇದು? ಏನಮ್ಮ ಏನಿದು? ಅಮ್ಮ, ಇದು ಸೀಜನ್ ಅಮ್ಮ, ಎಲ್ಲೂ ಸಿಗ್ಲಿಲ್ಲ. ಸೆರಗಮ್ಮ ಸೆಟ್ ಇಂದ ಕರ್ಕೊಂಡ್ ಬಂದಿದ್ದಾನೆ ಅವ್ರನ್ನ. ಏನ್ ಸರ್ ಇದು? ಮದುವೆ ಮನೆಯಲ್ಲಿ ಹ್ಯಾಪಿ ಸಾಂಗ್ ಆಡೋದು ಬಿಟ್ಟು ಒಳ್ಳೆ ಸಾಯೋರ್ ತರ ಹಾಡ್ತಾ ಇದ್ದೀರಲ್ಲ. ಹಾಡಿದ್ರೆ ಜೋಶ್ ಆಗಿರ್ಬೇಕು. ಜೋಶ್? ಹ್ಞೂ ಸರ್, ಜೋಶ್. ಎಸ್ ಸರ್. ಇರ್ರಿ, 1 ನಿಮಿಷ ಬರ್ತೀನಿ. ಮೇಡಮ್ ಬನ್ನಿ ಮೇಡಮ್. ಏನ್ ಮಾಡಕತ್ತೀರಿ?
ನಿಮ್ಮ ಮಾವ ಹೇಳನಲ್ಲಿ ಡ್ಯಾನ್ಸ್ ಮಾಡ್ಬೇಕಂತ ಜೋಶ್ ಬೇಕಂತ ಹಾಡ್ಬೇಕಂತಲೇ ಇರು ನಾ ಮದುವೆ ಹಾಕ್ರು ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ ಆಯಿತೀಗ ಬೇಗ ಬಾ ಗಟ್ಟಿ ಮೇಳ ಕಟ್ಟುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಸಾಕ್ ಬಂದ್ ಮಾಡ್ರಿ ಮಮ್ಮ ಯಾರು ಹಿಂಗೆ ಕಳಕತ್ತಾರ ಇದು ಜೋಶ್ ಸರ್ ಜೋಸ್ ಬಹಳ ಚೆನ್ನಾಗೈತೆ ಇರ್ರಿ ಮಮ್ಮ ಇದೆಲ್ಲ ಹೋಯ್ಕೋತಿಲ್ಲ ಊಟಕ್ಕೆ ಏನ್ ಮಾಡಿಸಿ ವ್ಯವಸ್ಥೆ ಆಗೈತಲ್ಲಪ್ಪ ಅಡಿಗೆ ಭಟ್ರಲ್ಲಿ ಬಂದಾರಲ್ಲ ಯಾಕಂದ್ರೆ ನನ್ನ ಮದುವೆ ಸರಿಗಂಪ ಜೂರಿ ಮೆಂಬರ್ಸ್ ಎಲ್ಲರೂ ಬಂದಾರ ಅಲ್ಲೊಂದು ಶಿಲ್ಪಿ ಶಶಿಕಲಾ ಅವರು ಮೇಕಪ್ ರಮ್ಯಾ ಅವರು ಆ ನಿಖಿಲ್ ಅವರು ಡಮ್ ಡಮ್ ದೇವ್ ಅವರು ಎಲ್ಲರೂ ಬಂದಾರ ಯಾರು ಸ್ವಲ್ಪ ಹೆಚ್ಚಿಗೆ ಮಾಡ್ಬಾರ್ದು ಊಟ ಕರೆಕ್ಟ್ ಮಾಡಿಸ್ಬೇಕು ಕೂಲ್ ಹೇಳಿ ಅಂದ್ರೆ ಕೂಲ್ ನೀವೇನು ಚಿಂತನೆ ಮಾಡೋದಕ್ಕೆ ಹೋಗ್ಬೇಡ್ರಿ ಸರಿ ಸೋಷಿಯಲ್ ಮೀಡಿಯಾ ಸ್ಟಾರ್ ನ ಕರೆಸಿದೀನಿ ಅವ್ರ ಕೈಯಲ್ಲಿ ಒಂದು ಸಲ ನೀವು ಊಟ ಮಾಡಿದ್ರಿ ಅಂತಂದ್ರೆ ವಾರಗಟ್ಲಿ ಊಟನೇ ಮಾಡಂಗಿಲ್ಲ ಭಟ್ರೆ ಬರ್ರಿ ಬಂದೆ ಅಡಿಗೆ ಸಾಮಾನು ಎಲ್ಲ ರೆಡಿ ಇದೆಯಾ ಎಲ್ಲ ವ್ಯವಸ್ಥೆ ಐತ್ರಿ ಓಕೆ ಮೋಸ ಮಾಡಲೆಂದ ನೀನು ಬಂದೆ ಇಷ್ಟು ದಿನ ಎಷ್ಟೋ ಮದುವೆಗೆ ಅಡಿಗೆ ಮಾಡಿ ಹಾಕಿದ್ದೀನಿ ಆದ್ರೆ ನಾನು ಲವ್ ಮಾಡಿ ಹುಡುಗಿ ಮದುವೆಗೆ ನಾನೇ ಅಡಿಗೆ ಮಾಡೋ ಪರಿಸ್ಥಿತಿ ಈ ಮಹಾಸಂಗಮ ಸ್ಕಿಟ್ ಅಲ್ಲಿ ಬಂದಿದೆ ಈ ಗತಿ ಯಾರಿಗೂ ಬರಬಾರ್ದಿತ್ತು ಗುರುಗಳೇ ಟೈಮ್ ಆಗ್ತಾ ಬಂತು ಬೇಗ ಸ್ಟಾರ್ಟ್ ಮಾಡ್ಕೊಳ್ರಿ ಮಾಡಿಸ್ತೀನಿ ರಯ್ಯ ಗಬುಗುಬಕ್ಕಾಯ ನಮಃ ಜುಮರ್ತಕ್ಕಾಯ ನಮಃ ತಲೆ ಮೇಲೆ ಜೀರಿಗೆ ಬೆಲ್ಲ ಇಡೋ ಪ್ರಾರಬ್ಧ ಈ ದಾರುಣ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ವೇ ಅಯ್ಯೋ ನನ್ನ ಕೈಯಿಂದ ನೋಡಕ್ ಆಗ್ತಿಲ್ಲ ಅಡಿಗೆಗೆ ಏನ್ ಹಾಕ್ಲಿ ತಗೊಳ್ಳೆ 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 ನನ್ನೇ ತಗೊಳ್ಳೆ ಈ ಕೂದಲು ಬೇಕಾ ನಾನೇ ಬೇಕಾ ತಗೊಳ್ಳೆ ಎಲ್ಲ ತಗೊಳ್ಳೆ ರೀ ಭಟ್ರೆ ರೀ ಏನೇನು ಹಾಕಿ ತಿರುಗಿಸ್ತಾ ಇದ್ದಾರಲ್ರಿ ಸ್ವಲ್ಪ ನೋಡ್ಕೊಂಡು ಅಡಿಗೆ ಮಾಡ್ರಿ ನಿಮ್ಗೆ ಯಾಕೆ ಟೆನ್ಷನ್ ನಾನು ರುಚಿಯಾಗಿ ಅಡಿಗೆ ಮಾಡಿದ್ರೆ ಆಯ್ತಲ್ಲ ಹೋಗಿ ನೀವು ಸುಮ್ಮನೆ ಏನ್ ಮಾಡಕತ್ತಾರ ಮಾವ ಇವರೆಲ್ಲ ಗುರುಗಳೇ ಮುಹೂರ್ತ ಮೀರ್ ಹೋಗ್ತಾ ಇದೆ ಬೇಗ ತಾಳಿ ಕಟ್ಟಿಸಿ ಗುರುಗಳೇ ಕಟ್ಟಿಸ್ತೀನಿ ಹೇಳ್ಬಿಡ್ತಿದ್ದೀರು ಕಲ್ಲು ಮೇಲೆ ಕಲ್ಲಿಟ್ಟು ಜಜ್ಜಿ ಗೆಳತಿ ಇಟ್ಟು ಜಾಗುವಂಗ ಮನಸ ಕಲ್ಲು ಮೇಲೆ ಕಲ್ಲಿಟ್ಟು ಜಜ್ಜಿ ಗೆಳತಿ ಜಾಗುವಂಗ ಮನಸ ಏನೇನು ಕಟ್ಟಿಕೊಂಡು ಕೂತಿದ್ದೆ ನೀನು ದೊಡ್ಡ ದೊಡ್ಡ ಕನಸ ದೊಡ್ಡ ದೊಡ್ಡ ಕನಸ ಕಟ್ಟಿ ಕೊಡಿ ಸ್ವಲ್ಪ ಮೆಣಸ ಯಾರು ಇವರು ಸರಿಗ ಒಂದು ಹಾಡಾಡಕತ್ತಾರಲ್ಲ ಲೇ ಇದು ಸರಿಗಮ ಸೆಟ್ಟು ಇಲ್ಲ ನಾನು ಹಾಡೇ ಆಡ್ತೀನಿ ಕಣೋ ನೀನೇ ನಾಟಕ ಮಾಡಕ್ ಬಂದಿದ್ಯಾ ಮಗಳೇ ಏನ್ ಮಾಡಕತ್ತಿರಲ್ಲ ಇವತ್ತು ನನ್ನ ಮದುವೆ ಆಯ್ತು ನಾನು ತಿಥಿ ಮಾಡಕತ್ತಿರಲ್ಲ ಎಲ್ಲರೂ ಸೇರಿ ನಮಗೂ ಬೇಕಾಗಿದ್ದು ಅದೇ ಕಣೋ ಮುಟ್ಟಾಳ ನನ್ನ ಮಗನೇ ಏನಿಲ್ಲ ಮದುವೆ ಮಾಡ್ಸೋಣ ತಾಳಿ ಕಟ್ಟಿ ಮದುವೆ ಗಂಡು ಗಟ್ಟಿ ಮೇಳ ಸರ್ ಊನರ ಬದಲೇಸಲ್ವಾ ಯಾರೋ ಇಲ್ಲಿ ಮದ್ವೆಗಾ ಗಂಡು ಇವರ್ ಅಂಡರ್ ಅರೆಸ್ಟ್ ಯಾಕೆ ಸರ್ ಅರೆಸ್ಟ್ ಮಾಡ್ತಾ ಇದ್ರು ಅವ್ರನ್ನ ಸಾರ್ ನೀವ್ ಅಂದ್ಕೊಂಡಂಗೆ ಮದುಮಗ ಅಲ್ಲ ಕಳ್ಳನ್ ಮಗ ಸಾರ್ ಒಂದೇ ವಾರಕ್ಕೆ 3 ಜನ ಹುಡುಗಿ ಪಟಾಯಿಸವನೆ ಅದು ಅಲ್ದೆ 4ನೇ ಹುಡುಗಿ ಮದ್ವೆ ಆಯ್ತವನೆ ಅದಕ್ಕೆ ಈ ಅರೆಸ್ಟ್ ಬಾ ಮಗ ಸ್ಟೇಷನ್ ನಲ್ಲಿ ಮದ್ವೆ ಮಾಡಿಸ್ತೀನಿ ಮಾವ ಕೂಲ್ ಅಂದ್ರೆ ಕೂಲ್ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಾಕು ನನ್ನ ಮಗಳ ಮದುವೆ ನಿಂತೋಯ್ತು ಅಂತೇಳಿ ನಾವು ಕಣ್ಣೀರು ಹಾಕ್ತಾ ಇದ್ರೆ ನನ್ನ ಮಕ್ಕಳ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾ ಇದ್ದೀರಲ್ಲೋ ಈಗ ನನ್ನ ಮಗಳನ್ನ ಯಾರೋ ಮದುವೆ ಮಾಡ್ಕೊಳ್ತಾರೆ ನಾನು ಮದುವೆ ಆಗ್ತೀನಿ ನಾನು ಮದುವೆ ಅವಳು ಲವ್ ಮಾಡಿದ್ದು ನನ್ನ ನಾನು ಮದುವೆ ಆಗ್ತೀನಿ ಚಾನ್ಸೇ ಇಲ್ಲ ಅವಳು ನನ್ನ ಮದುವೆ ಆಗಿದ್ದು ನಾನೇ ಮದುವೆ ಆಗ್ತೀನಿ ನಿಮ್ಮಿಬ್ಬರನ್ನ ನನ್ನನ್ನು ಲವ್ ಮಾಡಿದ್ದು ನಾನು ಮದುವೆ ಆಗ್ತೀನಿ ಒಂದು ಹುಡುಗಿಗೋಸ್ಕರ ನಾ ಈ ತರ ಕಚ್ಚಾಡ್ತೀರ ನಿಮ್ಮ ಸರ್ ಬಂದೆ ಸರ್ ಇವ್ನು ತುಂಬಾ ಒಳ್ಳೆ ಹುಡುಗ
ರಕ್ಷಿತಾ ಮೇಡಮ್ ನೀವ್ ಹೇಳ್ದಂಗೆ ಇವನು ತುಂಬಾ ಒಳ್ಳೆ ಹುಡುಗ ಮೇಡಮ್. ನಾನೇ ಕಾಮಿಡಿ ಕಿಲಾಡಿ ಸೆಟ್ಗೆ ಹೋಗೋ ಬದಲು ಸರಿಗಮಪ ಸೆಟ್ಗೆ ಬಂದ್ಬಿಟ್ಟೆ. ನನ್ನ ಮಕ್ಕಳ್ರ ಈ ಹುಡುಗಿಗೋಸ್ಕರ ನೀವು ಕಿತ್ತಾಡ್ತಾ ಇದ್ದೀರಲ್ಲ, ನಡ್ರಿ ಸ್ಟೇಷನ್ಗೆ, ಅಲ್ಲಿ ಮದುವೆ ಮಾಡೋದು. ಓಕೆ, ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಜನ್ಯಾಜಿ, ಮೊದಲನೇದಾಗಿ ನಮ್ಮ ಪ್ರೀತಿಯ ಜೂರಿ ಪಂಕಜ್ ಸರ್, ಏನ್ ಸರ್ ನಿಮ್ಮ ಟೈಮಿಂಗು ಆಶ್ಚರ್ಯ ಆಗುತ್ತೆ. ಆಕ್ಚುಲಿ ಬೆಳಗ್ಗೆ ನೀವು ಎಲ್ಲ ಟೀಮಾಗಿ ಬಂದ್ರಲ್ಲ, ಇವ್ರ ಥರನೇ ನಮ್ಮಲ್ಲಿ ಜೂರಿಲಿ ಒಬ್ಬರು ಇದಾರಲ್ಲ, ಹೆಂಗೆ ಒಂದೇ ಥರ ಇರೋಕ್ಕಾಗುತ್ತೆ ಅನ್ಕೊಂಡೆ. ನೀವು ಸ್ಕಿಟ್ಟಲ್ಲಿ ಇರೋದು ಗೊತ್ತಿರಲಿಲ್ಲ, ಬಟ್ ಅಮೇಝಿಂಗ್ ಟ್ಯಾಲೆಂಟ್. ಹಾಡ್ಕೊಂಡು ಆ ಹಾಡು ಸಾಹಿತ್ಯ ಮಾಡಿಕೊಂಡು ಪರ್ಫಾರ್ಮ್ ಮಾಡಿದ್ದು ಇಟ್ ವಾಸ್ ಅಮೇಝಿಂಗ್. ಆ್ಯಂಡ್ ನಮ್ಮ ಕಾಮಿಡಿ ಕಿಲಾಡಿಗಳ ಬಗ್ಗೆ ಏನು ಮಾತಾಡೋಂಗೇ ಇಲ್ಲ. ಯು ಆರ್ ಆಲ್ವೇಸ್ ಬ್ರಿಲಿಯಂಟ್. ತುಂಬ ಚೆನ್ನಾಗಿತ್ತು. ಸೋ ನೈಸ್. ರಕ್ಷಿತಾಂಬೆ, ನನಗೆ ಸರಿಗಮಪ ಜೂರಿ ಮೆಂಬರ್ ಅವರು ಬಂದು ಈ ಸ್ಕಿಟ್ಟಲ್ಲಿ ಮಾಡಿದ್ದು ತುಂಬಾ ಇಷ್ಟ ಆಯಿತು. ಇಟ್ ವಾಸ್ ರಿಯಲಿ ನೈಸ್, ವೆರಿ ಸ್ವೀಟ್ ಆ್ಯಂಡ್ ವೆರಿ ಕೈಂಡ್ ಆಫ್ ಹಿಮ್. ಅಂಡ್ ಅವ್ರು ಬಂದು ಈ ಟೀಮನ್ನು ಜಾಯಿನ್ ಮಾಡಿ ಈ ಪುಟ್ ಇನ್ ಇಸ್ ಎಫರ್ಟ್ ಅನ್ನೋದು ನನಗೆ ತುಂಬಾ ಇಷ್ಟ ಆಯಿತು. ಓಕೆ, ಲವ್ಲಿ ಸ್ಟಾರ್, ತುಂಬಾ ಚೆನ್ನಾಗಿತ್ತು. ಎಲ್ಲ ಪಾತ್ರಗಳು ಚೆನ್ನಾಗಿ ಮಾಡಿದ್ರಿ ಎಲ್ರು. ಒಳ್ಳೆ ಸ್ಕಿಟ್ಟು. ಥ್ಯಾಂಕ್ ಯು ಸೋ ಮಚ್. ಸೂಪರ್, ಥ್ಯಾಂಕ್ ಯು ಎಲ್ಲ ನಮ್ಮ ಕಾಮಿಡಿ ಕಿಲಾಡಿ ಕಲಾವಿದರಿಗೆ. ಸರಿಗಮಪ ಲಿಟಲ್ ಚಾಂಪ್ ಸೀಸನ್ 19 ಸೆಕೆಂಡ್ ರನ್ನರ್ ಅಪ್ಗೆ ಸಿಗ್ತಾ ಇದೆ. ಮಾರುತಿ ಸ್ಯಾನ್ ಅವರ ಕಡೆಯಿಂದ 5 ಲಕ್ಷ ರೂಪಾಯಿಗಳ ಎಲೆಕ್ಟ್ರಿಕ್ ವೆಹಿಕಲ್ ಹಾಗೂ 5 ಲಕ್ಷ ಕ್ಯಾಶ್ ಪ್ರೈಸ್. ಮಾರುತಿ ಸ್ಯಾನ್ ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರದ ಅನುಮತಿ ಪಡೆದಿರುವ ಕಂಪನಿಯಾಗಿದ್ದು ಅತ್ಯುತ್ತಮ ಗುಣಮಟ್ಟದ ವಾಹನ ತಯಾರಕರಾಗಿದ್ದಾರೆ. ಡೀಲರ್ಸ್ ಮತ್ತು ಚಾನೆಲ್ ಪಾರ್ಟ್ನರ್ಸ್ಗಾಗಿ ಸಂಪರ್ಕಿಸಿ. ಟಿಟಿಕೆ ಪ್ರೆಸ್ಟೀಜ್ ಪರ್ಫಾರ್ಮರ್ ಆಫ್ ದ ವೀಕ್. Performer of the week goes to Kushik and Samiksha. ಕುಶಿಕ್ ಅವ್ರಿಗೆ ಸಿಗ್ತಾ ಇದೆ ಟಿಟಿಕೆ ಪ್ರೆಸ್ಟೀಜ್ ಅವರ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್. ಪ್ಲಾಂಟ್ ಸೈನ್ಸ್, ಪ್ಲಾಂಟ್ ಪ್ರೋಟೀನ್, ವಾಯ್ಸ್ ಆಫ್ ದ ವೀಕ್. Tanushree and Srishti. ತನುಶ್ರೀ ಹಾಗೂ ಸೃಷ್ಟಿ ಅವರಿಗೆ ಸಿಗ್ತಾ ಇದೆ ಪ್ಲಾಂಟ್ ಸೈನ್ಸ್, ಪ್ಲಾಂಟ್ ಪ್ರೋಟೀನ್ ಅವರ ಕಡೆಯಿಂದ 10,000 ರೂಪಾಯಿಗಳ ಗಿಫ್ಟ್ ವಾಚರ್. Turbo Steel LPSTM T-Bars, strong performer of the week. Shivani and Nayana. ಶಿವಾನಿ ಹಾಗೂ ನಯನ ಅವರಿಗೆ ಸಿಗ್ತಾ ಇದೆ ಟರ್ಬೋ ಸ್ಟೀಲ್ LPSTM T-Bars ಅವರ ಕಡೆಯಿಂದ 10,000 ರೂಪಾಯಿಗಳ ಗಿಫ್ಟ್ ವಾಚರ್. Sunpure Sunflower Oil, shining performance of the week. Siri Sinchana and Yogashri. ಯೋಗಶ್ರೀ ಹಾಗೂ ಸಿರಿ ಸಿಂಚನಾಗೆ ಸಿಗ್ತಾ ಇದೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಟೈಟನ್ ಐ ಪ್ಲಸ್ ಸ್ಟೈಲಿಶ್ ಪರ್ಫಾರ್ಮರ್ ಆಫ್ ದ ವೀಕ್. Praveen and Arjisha. ಪ್ರವೀಣ ಹಾಗೂ ಅರ್ಚಿಶಾ ಅವರಿಗೆ ಸಿಗ್ತಾ ಇದೆ ಟೈಟನ್ ಐ ಪ್ಲಸ್ ಅವರ ಕಡೆಯಿಂದ 5,000 ರೂಪಾಯಿಗಳ ಗಿಫ್ಟ್ ವಾಚರ್. ಟೈಟನ್ ಐ ಪ್ಲಸ್ ಭಾರತದ ಅತ್ಯಂತ ವಿಶ್ವಾಸಾರ್ಹ ಆಪ್ಟಿಕಲ್ ರಿಟೇಲ್ ಚೈನ್ ಆಗಿದ್ದು 400ಕ್ಕೂ ಹೆಚ್ಚಿನ ನಗರಗಳಲ್ಲಿ ಮತ್ತು 850 ಸ್ಟೋರ್ಗಳನ್ನ ಹೊಂದಿದೆ. ಟೈಟನ್ ಐ ಪ್ಲಸ್ ಪ್ರತಿಯೊಬ್ಬರಿಗೂ 1000ಕ್ಕೂ ಹೆಚ್ಚಿನ ಸ್ಟೈಲ್ಸ್ ಜೊತೆ ಉತ್ತಮ ಐ ಎಕ್ಸ್ಪರ್ಟ್ ಗಳನ್ನ ಹೊಂದಿದ್ದು ಸ್ಟಾರ್ಟಿಂಗ್ ಪ್ರೈಸ್ ಕೇವಲ 999 ರೂಪಾಯಿಗಳು ಮಾತ್ರವಾಗಿದೆ. ಫ್ರೀಡಮ್ ಆಪ್ ಇನ್ಸ್ಪಿರೇಷನಲ್ ಸಿಂಗರ್ ಆಫ್ ದ ವೀಕ್. ರೇವಣ್ಣ. ಫ್ರೀಡಮ್ ಆಪ್ ಕಡೆಯಿಂದ ನಮ್ಮ ಸಿದ್ದಣ್ಣ ಅವರಿಗೆ ಸಿಗ್ತಾ ಇದೆ 10,000 ರೂಪಾಯಿಗಳ ಗಿಫ್ಟ್ ವೌಚರ್. ನಾಲೆಡ್ಜ್ ಪಾರ್ಟ್ನರ್ ಫ್ರೀಡಮ್ ಆಪ್ ನಲ್ಲಿ ಜೇನು ಸಾಗಣೆ ಮಾಡಿ 4 ಕೋಟಿ ಸಂಪಾದಿಸಿದವರಿದ್ದಾರೆ. ಜೇನು ಕೃಷಿಯ ಬಗ್ಗೆ ಇಲ್ಲಿ ಹೇಳ್ಕೊಡಲಾಗುತ್ತೆ. ಫ್ರೀಡಮ್ ಆಪ್ ನಲ್ಲಿ 1000ಕ್ಕೂ ಹೆಚ್ಚು ಕೋರ್ಸ್ಗಳಿದೆ. ಹಾಗಾದ್ರೆ ನೀವು ಕೂಡ ಕೃಷಿ ಮತ್ತು ಬಿಸ್ನೆಸ್ ಅಲ್ಲಿ ಚಾಂಪಿಯನ್ ಆಗ್ಬೇಕಾದ್ರೆ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಶ್ರೀಕೃಷ್ಣ ಘೀ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್. ಪಂಕಜ್ ಅವರಿಗೆ ಸಿಗ್ತಾ ಇದೆ ಶ್ರೀಕೃಷ್ಣ ಘೀ ಅವರ ಕಡೆಯಿಂದ 10,000 ರೂಪಾಯಿಯ ಕ್ಯಾಶ್ ಪ್ರೈಸ್. ಕ್ಯೂಟೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್. ದಿಯಾ ಹೆಗ್ಡೆ. ದಿಯಾ ಹೆಗ್ಡೆಗೆ ಸಿಗ್ತಾ ಇದೆ ಕ್ಯೂಟೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಜಿ ಕನ್ನಡದ ವತಿಯಿಂದ ಗಿಫ್ಟ್ ಹ್ಯಾಂಪರ್. ಏಷ್ಯನ್ ಪೇಂಟ್ಸ್ ಶೈನ್ ಝೋನ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್. ಹರೀಶ. ಗದಗ್ನ ಜವಾರಿ ಆಯ್ದ ಹರೀಶ ಅವ್ರಿಗೆ ಸಿಗ್ತಾ ಇದೆ ಏಷ್ಯನ್ ಪೇಂಟ್ಸ್ ಅವ್ರ ಕಡೆಯಿಂದ 5,000 ವರ್ತ್ ಗಿಫ್ಟ್ ಹ್ಯಾಂಪರ್.
ಏಷ್ಯನ್ ಪೇಂಟ್ ಶೈನ್ ಝೋನ್ಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆನಂದ್ ಸರ್, ಹಾಸ್ಯ ಹಾಡಿನ ಅದ್ದೂರಿ ಔತಣ ಭರ್ಜರಿಯಾಗಿತ್ತು, ತೃಪ್ತಿಕರವಾಗಿತ್ತು. ಮತ್ತೆ ಮುದ್ದು ತಾರೆಗಳ ಜೊತೆ ಮತ್ತೆ ಮುಂದಿನ ವಾರ ನಾನು ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಬರ್ತೀನಿ. ಇದು ಟಿಟಿಕೆ ಪ್ರೆಸ್ಟೀಜ್ ಕೋ ಪ್ರೆಸೆಂಟ್ ಸರಿಗಮಪ ಲಿಟಲ್ ಚಾಂಪ್ ಸೀಸನ್ 19 ಸಂಗೀತ ಪರಂಪರೆಯ ಹೊಸ ಅಧ್ಯಾಯ. ಸ್ಪೆಷಲ್ ಪಾರ್ಟ್ನರ್ ಆಟ್ರಿಮೇಟ್ ಪ್ಲಾಂಟ್ ಸೈನ್ಸ್, ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್, ಸ್ಟೀಲ್ ಪಾರ್ಟ್ನರ್ ಟರ್ಬೋ ಸ್ಟೀಲ್, LPS TMT ವಾರ್, ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ, ಸಿಗೋಣ ಮುಂದಿನ ವಾರ. ಅಲ್ಲಿವರೆಗೂ ಈ ನಿಮ್ಮ ನಮಸ್ಕಾರ. ಹಾಗೂ ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಸ್ಪೆಷಲ್ ಪಾರ್ಟ್ನರ್ ನೋವಾ ಕ್ರೀಮ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸಿಗೋಣ ಮುಂದಿನ ವಾರ. ಶುಭ ರಾತ್ರಿ.